ಯುವತಿಯರು ಅಲ್ಲಾ ಪುಣ್ಯ ಪ್ರವಾದಿ ಪ್ರವೀಣರ ಹದೀಸ್ಗಳನ್ನು ಉಲ್ಲಂಘನೆ ಮಾಡುತ್ತಾ ನಮ್ಮ ಪೂರ್ವಿಕರಾದ ಸಹಾಬಿ ವೈದ್ಯರಾದ ಮಹದಿಗಳಾದ ಆಯಿಷಾ ಬೀವಿಯಂತಹ ಫಾತಿಮಾ ಬೀವಿಯಂತಹ ಖದೀಜತುಲ್ ಕುಬ್ರಾ ರಲಿಯಲ್ಲಾಹು ಅನ್ಹಾರವರಂತಹ ಪೂರ್ವಿಕರಾದ ಮಹದಿಗಳ ಆದರ್ಶವನ್ನು ಗಾಳಿಗೆ ತೂರುತ್ತಾ ಆಧುನಿಕ ಫ್ಯಾಷನ್ ಸಂಸ್ಕೃತಿಗಳ ಗುಲಾಮರಾಗಿ ಲಿಪ್ಸ್ಟಿಕ್ಗಳನ್ನು ಹಚ್ಚುತ್ತಾ ಅಂಕು ಡೊಂಕುಗಳನ್ನು ತೋರಿಸುತ್ತಾ ರಸ್ತೆಯಲ್ಲಿ ನಡೆಯುವಂತಹ ದಯನೀಯವಾದ ಅವಸ್ಥೆಯಾಗಿದೆ. ಈ ಮಾಡಿರುವ ಮನುಷ್ಯನಿಗೆ ಇವತ್ತು ಪೇಟೆ ಪಟ್ಟಣಗಳಲ್ಲಿ ನಗರಗಳಲ್ಲಿ ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ನಡೆಯಲು ಸಾಧ್ಯವಿಲ್ಲದ ಶೋಚನೀಯವಾದ ಅವಸ್ಥೆಯಾಗಿದೆ. ಅಂದಿನ ಕಾಲದಲ್ಲಿ ಮಗ್ರಿಬಿನ ನಮಾಜಿನ ನಂತರವಿರುವ ಸುಂದರವಾದ ಸಮಯಗಳು ಮಾಲ ಮೌಲಿದಿಗೆ ಬೇಕಾಗಿ ವಿಶುದ್ಧ ಕುರ್ಆನಿನ ಪವಿತ್ರವಾದ ಪಾರಾಯಣಕ್ಕೆ ಬೇಕಾಗಿ ವಿನಿಯೋಗಿಸುತ್ತಿದ್ದಂತಹ ಯುವತಿಯರು ಮಗ್ರಿಬ್ ನಮಾಜಿನ ಬಳಿಕ ನಮ್ಮ ಮನೆಗಳಿಗೆ ಲಂಕೆಯಿಟ್ಟಿರುವ ಧಾರಾವಾಹಿಗಳ ಗುಲಾಮರಾಗಿ ಅಧಪತನ ಹೊಂದುತ್ತಿರುವ ಶೋಚನೀಯವಾದ ದುರಂತಮಯವಾದ ಅವಸ್ಥೆಗಳಾಗಿದೆ ಕಾಣುತ್ತಿರುವುದು. ಅದರಲ್ಲಿ ಬರುವ ಪ್ರೇಮ ಪ್ರಕರಣಗಳನ್ನು ನೋಡಿ, ಅದರಲ್ಲಿರುವ ಕೆಲವು ಆತ್ಮಹತ್ಯೆಗಳನ್ನು ನೋಡಿ, ಅದೇ ರೀತಿ ಮಾಡಲು ಹಪಿಸುತ್ತಿರುವಂತಹ ದಯನೀಯವಾದ ಅವಸ್ಥೆಯನ್ನು ಕಾಣುತ್ತಿರುವಾಗ ಅಮ್ಮ ಆಧುನಿಕ ಜಗತ್ತಿಗೆ ಬಂದರಿಗಿರುವ ಸಕಲಮಾನ ಮುಸೀಬತ್ತುಗಳಿಗೆ ಕಾರಣ ಮನೆಯಲ್ಲಿ ನೀನು ಮಾಡುವ ಸೀರಿಯಲ್ಗಳಾಗಿವೆ, ನೀನು ಮಾಡುತ್ತಿರುವ ಧಾರಾವಾಹಿಗಳಾಗಿವೆ, ನೀನು ಮಾಡುತ್ತಿರುವ ಟಿವಿ ಸಿನಿಮಾಗಳಾಗಿವೆ. ನಿನ್ನ ಮನೆಯಲ್ಲಿರುವ ಈಮಾನ ಅದು ಕೆಡಿಸುತ್ತಿದೆ, ನಿನ್ನ ಗಂಡನ ಈಮಾನ ಕೆಡಿಸುತ್ತಿದೆ, ನಿನ್ನ ಮಕ್ಕಳನ್ನು ವ್ಯಭಿಚಾರಿಗಳನ್ನಾಗಿ ಮಾಡುತ್ತಿದೆ, ನಿನ್ನ ಮಕ್ಕಳನ್ನು ಮದ್ಯಪಾನಿಗಳನ್ನಾಗಿ ಮಾಡುತ್ತಿದೆ. ಕೊನೆಗೊಂದು ದಿವಸ ಸಿನಿಮಾದಲ್ಲಿ ಕಂಡಂತೆ, ಧಾರಾವಾಹಿಯಲ್ಲಿ ಕಂಡಂತೆ ನಿನ್ನ ಮಗಳು ಯಾವನೋ ಒಬ್ಬಳಿಂದಿಗೆ ಓಡಿ ಹೋಗಿ ಕಟಕಟೆಯಲ್ಲಿ ನಿಂತುಕೊಂಡು ನನ್ನ ಅಪ್ಪ ನನಗೆ ಬೇಡ, ನನ್ನ ಅಮ್ಮ ನನಗೆ ಬೇಡ ಎಂದು ಯಾವುದೇ ಲಜ್ಜೆ ಇಲ್ಲದೆ, ನಾಚಿಕೆ ಇಲ್ಲದೆ, ಅಂಜಿಲ್ಲದೆ, ಅಳುಕೆ ಇಲ್ಲದಂತೆ ಹೇಳುವಂತಹ ಅತ್ಯಂತ ದುರ್ನಾತ ಬೀರುವ ಸಮಯ ಸನ್ನಿಹಿತವಾಗಲಿಲ್ಲವೇ? 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿಟ್ಟು ಕಷ್ಟಪಟ್ಟಿರುವ ಅಮ್ಮ ಅದೆಷ್ಟೊಂದು ನೋವುಗಳನ್ನು ಸಹಿಸಿದ್ದಾರೆ, ಅದೆಷ್ಟೊಂದು ವಾಂತಿಗಳನ್ನು ಮಾಡಿದ್ದಾರೆ, ಅದೆಷ್ಟೊಂದು ಡಾಕ್ಟರ್ಗಳನ್ನು ಕಂಡಿದ್ದಾರೆ. ಕೊನೆಗೆ ಪ್ರಸವದ ಸಂದರ್ಭದಲ್ಲಿ ಉಲಮಾಗಳು ಕಿತಾಬಿನಲ್ಲಿ ಬರದಿಲ್ಲವೇ, ನಿನ್ನ 70 ಎಲುಬುಗಳನ್ನು ಒಮ್ಮೆಲೆ ತುಂಡು ಮಾಡಿದರೆ ಅದೆಷ್ಟೊಂದು ನೋವು ಅನುಭವಿಸುತ್ತದೆಯೋ ಅಷ್ಟೊಂದು ನೋವನ್ನು ಅನುಭವಿಸಿ ನಿನ್ನನ್ನು ಈ ಜಗತ್ತಿಗೆ ಹಿರಿಯ ಮಾಡಿಕೊಟ್ಟಂತಹ, ನಿನ್ನನ್ನು ಈ ಜಗತ್ತಿಗೆ ಕೊಟ್ಟಂತಹ ನಿನ್ನ ಅಮ್ಮ ಎಷ್ಟೊಂದು ರಾತ್ರಿಗಳಾಗಿದೆ ಕಾರ್ಗತ್ತುಳುಕವಿದು ಇಡೀ ಜಗತ್ತು ಮಕ್ಕಾಡೆ ಮಲಗಿರುವಾಗ ನಿನ್ನ ಅಮ್ಮನಿಗೆ ಅವತ್ತು ನಿದ್ದೆ ಇಲ್ಲ. ನಿನಗೆ ಮೊಲೆ ಹಾಲು ಕುಡಿಯಲು, ನಿನ್ನ ಮೂತ್ರವನ್ನು ಕ್ಲೀನ್ ಮಾಡಲು, ನಿನ್ನ ಗಲೀಜನ್ನು ಒರೆಸಿ ತೆಗೆಯಲು ಬೇಕಾಗಿ ಅದೆಷ್ಟೊಂದು ರಾತ್ರಿಗಳನ್ನು ನಿನ್ನ ಅಮ್ಮ ವಿನಿಯೋಗಿಸಲ್ಲವೇ? ಬೆಳ್ಳಂಬೆಳಿಗ್ಗೆ ಪೇಟ ಪಟ್ಟಣಗಳಿಗೆ, ನಗರಗಳಿಗೆ, ಹಳ್ಳಿಗಳಿಗೆ ಹೋಗುವಂತಹ ನಿನ್ನ ಅಪ್ಪ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕಲ್ಲನ್ನು ಹೊರುತ್ತಾ, ಅದ ಕೂಲಿ ಕೆಲಸವನ್ನು ಮಾಡುತ್ತಾ, ಅಂಗಡಿಯಲ್ಲಿ ಕೊಳೆಯುತ್ತಾ, ಡ್ರೈವಿಂಗ್ ಮಾಡುತ್ತಾ, ಬೆವರು ಸುರಿಸುತ್ತಾ, ನಿನಗೆ ಬೇಕಾಗಿ ನಿನಗೆ ಬಟ್ಟೆ ತರಲು, ನಿನಗೆ ಅನ್ನ ಕೊಡಲು, ನಿನ್ನೊಂದಿಗೆ ಸಾಯಂಕಾಲ ನಗುಮುಖದೊಂದಿಗೆ ಬಂದು ಹುಲ್ಲಗೆಯ ಸಾಂತ್ವನದ ಸಿಹಿ ಸಿಂಚನವನ್ನು ನೀಡುವ ಆ ಅಪ್ಪ
18 ವರ್ಷಗಳ ಕಾಲ ನಿನ್ನ ಲಾಲನೆ ಪಾಲನೆಗಳಿಗೆ ಬೇಕಾಗಿ, ನಿನ್ನ ರೋಗ ರುಜಿನಗಳಿಗೆ ಬೇಕಾಗಿ, ನಿನ್ನ ಕಷ್ಟ ದುಃಖಗಳಿಗೆ ಬೇಕಾಗಿ, ನಿನ್ನ ಶೈಕ್ಷಣಿಕ ಪ್ರಗತಿಗೆ ಬೇಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ಕಷ್ಟಪಟ್ಟು ಅಧ್ವಾನದ ಮೂಲಕ ತಂದುಕೊಟ್ಟ ಅಪ್ಪ, ಆ ಅಪ್ಪ ಬೆವರನ್ನು ಸಂಪೂರ್ಣ ರಕ್ತವನ್ನು ಬೆವರು ಮಾಡಿ ನಿನಗೆ ಬೇಕಾಗಿ ಕಷ್ಟಪಟ್ಟ ಅಪ್ಪ, ಆ ಅಪ್ಪನ ಮುಖವನ್ನು ನೋಡಿ, ಅಮ್ಮನ ಮುಖವನ್ನು ನೋಡಿ, ಅಮ್ಮ ನನಗೆ ನೀನು ಬೇಡ, ಅಪ್ಪ ನನಗೆ ನೀನು ಬೇಡ. ಮೊನ್ನೆಯಷ್ಟೇ ನನಗೆ ಮಿಸ್ಡ್ ಕಾಲ್ನ ಮೂಲಕ ಪರಿಚಯವಾದ, ವಾಟ್ಸಪ್ಪಿನ ಮೂಲಕ